Hi students, welcome to Patadkal English Academy and Banashankar English Academy. PUC second year, question number 31A. Form of verb. Fill up the blanks with the right form of verb. ಈ ಕ್ವಶನ್ ಅನ್ನು ಇವತ್ತು ನಿಮಗೆ ಮಾಡಿಕೊಡ್ತೇನೆ. ಕ್ವಶನ್ ಬ್ಯಾಂಕ್ನಲ್ಲಿ ಬಿಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿವು. ಆಲ್ರೆಡಿ ಈ ಟಾಪಿಕ್ಸ್ಗಳನ್ನು ನಿಮಗೆ ವಿಡಿಯೋ ಮಾಡಿ ಹಾಕಿನಿ. ಆರ್ಟಿಕಲ್ಸು, ಪ್ರಪೋಸಿಷನ್ಸು, ರೀಅರೇಂಜ್ಮೆಂಟ್ ಆಫ್ ಸಿಗ್ಮೆಂಟ್ಸು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಷ್ಟೆಲ್ಲ ನಿಮಗೆ ಕಂಪ್ಲೀಟ್ ಮಾಡಿಕೊಟ್ಟಿನಿ. ಇವತ್ತಿನ ದಿವಸ appropriate form of verb. Fill up the blanks with appropriate form of verb. ಇದು ಮಾಡಿಕೊಡ್ತೇನೆ. ಈ ಸೆಂಟೆನ್ಸ್ ಅನ್ನ ಓದಬೇಕು. ಬ್ಲ್ಯಾಂಕ್ ಅನ್ನು ಕೊಟ್ಟಿರ್ತಾರ. ಬ್ರಾಕೆಟ್ನಲ್ಲಿ ಒಂದು ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಕೊಟ್ಟಿರ್ತಾರೆ. ಮತ್ತು ಒಂದೊಂದು ಸಾರಿ ಟೈಮ್ ತೋರಿಸುವಂಥ ವರ್ಡ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ನಾವೇನು ಮಾಡ್ಕೋಬೇಕು ಅಂತಂದ್ರೆ ಸೆಂಟೆನ್ಸನ್ನು ಕಂಪ್ಲೀಟ್ ರೀಡಿಂಗ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ವರ್ಬಿನ ಯಾವ ಫಾರ್ಮ್ ಹಾಕಿದರೆ ಈ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗುತ್ತೆ ಅನ್ನೋದು ನೋಡಿಕೊಂಡು ವರ್ಬ್ ಫಾರ್ಮನ್ನು ಹಾಕಬೇಕು. ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಫಸ್ಟ್ ಕ್ವಶನ್ ತಗೊಂಡ್ರೆ ಚೈತನ್ಯ ಅಂತದ ಡ್ಯಾಶ್ ಕೊಟ್ಟಾರ. ಬ್ರ್ಯಾಕೆಟ್ ಒಳಗೆ ವರ್ಕ್ ಕೊಟ್ಟಾರ. ಇಲ್ಲೇನಾದರೂ ಬಿ ಅಂತ ಕೊಟ್ಟಿದ್ರೆ ಬೀದ್ ಫಾರ್ಮ್ ಹಾಕಬೇಕಾಗ್ತಿತ್ತು, ಹೆಲ್ಪಿಂಗ್ ವರ್ಬು. ಹ್ಯಾವ್ ಅಂತ ಕೊಟ್ಟಿದ್ರೆ ಯಾವುದು ಫಾರ್ಮು ಹೆಲ್ಪಿಂಗ್ ವರ್ಬ್ ಹಾಕಬೇಕಾಗ್ತಿತ್ತು. ಯಾವ ಹೆಲ್ಪಿಂಗ್ ವರ್ಬು ಕೊಟ್ಟೇ ಇಲ್ಲ. ಬೇನೂ ಇಲ್ಲ, ಹ್ಯಾವನೂ ಇಲ್ಲ, ಡೂನೂ ಇಲ್ಲ. ಅಂದ ಬಳಕ ಇದನ್ನು ಯಾವ ಹೆಲ್ಪಿಂಗ್ ವರ್ಬನು ಇರಲಾರ್ದಂಥ ಟೆನ್ಸ್ ನಾವು ಮಾಡಬೇಕಂದ್ರೆ ಯಾವ ಟೆನ್ಸ್ ಆಗ್ತೈತಿ? ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ, ಇಲ್ಲ ಸಿಂಪಲ್ ಪಾಸ್ಟ್ ಆಗ್ತೈತಿ. ಇದನ್ನು ಬರೀ ಸಿಂಪಲ್ ಪ್ರೆಸೆಂಟ್ ಮಾಡ್ಬೋದು, ಇಲ್ಲ ಸಿಂಪಲ್ ಪಾಸ್ಟ್ ಮಾಡ್ಬೋದು. ಇದನ್ನೇನು ಸಿಂಪಲ್ ಪ್ರೆಸೆಂಟ್ ಅಷ್ಟೇ ಮಾಡಕ್ಕೆ ಬರ್ತೋ, ಸಿಂಪಲ್ ಪಾಸ್ಟ್ ಅಷ್ಟೇ ಮಾಡಬೇಕಾಗುತ್ತೋ, ಏನು ಎರಡೂ ಮಾಡ್ಬೋದು ಅನ್ನೋದನ್ನು ನೋಡಬೇಕಂದ್ರೆ ಇಡೀ ಸೆಂಟೆನ್ಸನ್ನು ಓದಿ ಅದರೊಳಗೆ ಟೈಮನ್ನು ತೋರಿಸೋ ಶಬ್ದಗಳೇನಾದರೂ ಅದನ್ನು ನೋಡಬೇಕಾಗ್ತದೆ. ಸಿಂಪಲ್ ಅಂತೂ ಸಿಂಪಲ್, ಇದು ಕಂಟಿನ್ಯೂಸ್ ಪರ್ಫೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ರಿ, ಚೈತನ್ಯ ವರ್ಕ್ಸ್ ಅಂತ ಮಾಡ್ಬೋದು, ಇಲ್ಲಕಂದ್ರೆ ಚೈತನ್ಯ ವರ್ಕ್ಡ್ ಅಂತ ಮಾಡ್ಬೋದು. ಚೈತನ್ಯ ಈಸ್ ವರ್ಕಿಂಗ್ ಮಾಡ್ತೀರಾ, ಮಾಡಕ್ಕೆ ಬರೋದಿಲ್ಲ, ಬಿ ಫಾರ್ಮ್ ಕೊಟ್ಟಿಲ್ಲ. ಚೈತನ್ಯ ಹ್ಯಾಸ್ ವರ್ಕ್ಡ್ ಅಂತೀರಾ, ಇಲ್ಲ, ಯಾವ ಫಾರ್ಮ್ ಕೊಟ್ಟಿಲ್ಲ, ಯಾವ ಹೆಲ್ಪಿಂಗ್ ವರ್ಬು ಕೊಟ್ಟಿಲ್ಲ. ಆದ್ದರಿಂದ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಅದರ ಪೂರ್ಣ ನೋಡ್ಬೇಕು ಸೆಂಟೆನ್ಸ್. ಚೈತನ್ಯ ವರ್ಕ್ಸ್ ಅಂತೇಳಿ ಆ್ಯಸ್ ಅ ಪ್ರೊಜೆಕ್ಟ್ ಅಸಿಸ್ಟೆಂಟ್ ಇನ್ TCS ಆಟ್ ಪ್ರೆಸೆಂಟ್ ಅಂತ ಐತೆ ನೋಡ್ರಿ. ಆಟ್ ಪ್ರೆಸೆಂಟ್ ಅಂದ್ರೆ ಇದನ್ನು ಸಿಂಪಲ್ ಪ್ರೆಸೆಂಟ್ನಾಗರೆ ಮಾಡು ಅಂತೇಳಿ. ಆಟ್ ಪ್ರೆಸೆಂಟ್ ಈಗ ಐತೆ, ಈಗ ವರ್ಕ್ ಮಾಡ್ಲಿಕ್ಕೆ ಹತ್ತಾರ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಬೇಕು. ಲಾಸ್ಟ್ ಇಯರ್ ಅಂತಿತ್ತಂದರೆ, ಲಾಸ್ಟ್ ಮಂತ್ ಅಂತಿತ್ತಂದ್ರೆ, 10 years ago ಅಂತಿತ್ತಂದ್ರೆ ಪಾಸ್ಟ್ ಟೆನ್ಸ್ ಮಾಡ್ತಿದ್ರು. ಆಟ್ ಪ್ರೆಸೆಂಟ್ ಅಂತದ, ನೌ ಅಂತದ, ಸಿಂಪಲ್ ಪ್ರೆಸೆಂಟ್ ಮಾಡು. ಚೈತನ್ಯ ವರ್ಕ್ಸ್ ಅಂತ ಮಾಡು, ಸಿಂಪಲ್ ಪ್ರೆಸೆಂಟೇ ಮಾಡ್ರಿ. ಕಂಟಿನ್ಯೂಸ್ ಪರ್ಫೆಕ್ಟ್ ಮಾಡೋಕ್ಕೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಅಲ್ಲೇ ಸಿಂಪಲ್ಲೇ ಮಾಡಬೇಕು. ಆಟ್ ಪ್ರೆಸೆಂಟ್ ಇರೋದ್ರಿಂದ ಸಿಂಪಲ್ ಪ್ರೆಸೆಂಟೇ ಮಾಡಬೇಕು. ಚೈತನ್ಯ ವರ್ಕ್ಸ್ ಅಂತ ಆಗ್ತೈತಿ. ಚೈತನ್ಯ ವರ್ಕ್ಸ್ ಕರೆಕ್ಟ್ ಆಗ್ತದೆ. ಸೆಕೆಂಡ್ ಕ್ವಶನ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಏನು ಹೆಲ್ಪಿಂಗ್ ವರ್ಬ್ ಇಲ್ಲ. ಇದನ್ನು ಸಿಂಪಲ್ ಪ್ರೆಸೆಂಟ್ ಮಾಡಬೇಕು, ಇಲ್ಲ ಸಿಂಪಲ್ ಪಾಸ್ಟ್ ಮಾಡಬೇಕು.
ಮಾಡಬೇಕು. ಬಟ್ ನೋಡೋಣ ಏನು ಮಾಡಬೇಕು. ಎ ಸ್ನೇಕ್ ಇನ್ ಅವರ್ ಕ್ಲಾಸ್ ರೂಮ್ ಎಸ್ಟರ್ಡೇ ಅಂತ ಐತಿ. ಟೈಮ್ ಶೋವಿಂಗ್ ಬೋರ್ಡ್ ಪಾಸ್ಟ್ ಆಯಿತು. ಆದ್ದರಿಂದ ಇದನ್ನು ಸಿಂಪಲ್ ಪಾಸ್ಟ್ ಮಾಡಿ. ಇದೇನೂ ಇಲ್ಲ ಇಲ್ಲಿಗೆ ಅಂತಿತ್ತಂದ್ರೆ, ಒಂದು ವೇಳೆ ಇಲ್ಲಿಗೆ ಇತ್ತು ಎ ಸ್ನೇಕ್ ಇನ್ ಅವರ್ ಕ್ಲಾಸ್ ರೂಮ್ ಅಂದರೆ ಐ ಸಿ ಅಂತಲೂ ಮಾಡ್ಬೋದು, ಐ ಸಾ ಅಂತಲೂ ಮಾಡ್ಬೋದು. ಆದರೆ ಎಸ್ಟರ್ಡೇ ಅಂತಿರೋದ್ರಿಂದ ಐ ಸಾ ಸಿಂಪಲ್ ಪಾಸ್ಟಾಗಿ ಮಾಡಿರಿ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲಲ್ಲ, ಟು ಬಿನೂ ಇಲ್ಲ, ಟು ಹ್ಯಾವ್ನೂ ಇಲ್ಲ. ಐ ಸಾ ಎ ಸ್ನೇಕ್ ಇನ್ ಅವರ್ ಕ್ಲಾಸ್ ರೂಮ್ ಎಸ್ಟರ್ಡೇ. SAW ಸಾ ಮಾಡಿರಿ. ಥರ್ಡ್ ಸೆಂಟೆನ್ಸ್, ದ ಸ್ಟೂಡೆಂಟ್ಸ್, ಇದು ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. ಕಂಟಿನ್ಯೂಸ್ ಪರ್ಫೆಕ್ಟ್ ಕೊಡಬೇಕಾಗಿದೆ ಸರ್, ಕೊಟ್ಟಿಲ್ಲ ಅವರು. ದ ಸ್ಟೂಡೆಂಟ್ಸ್ ಪ್ರಿಪೇರ್ ಅಂತ ಆಗ್ತೈತಿ, ಇಲ್ಲ ಪ್ರಿಪೇರ್ಡ್ ಅಂತ ಆಗ್ತೈತಿ. ಪೂರ ನೋಡೋಣ. ದ ಸ್ಟೂಡೆಂಟ್ಸ್ ಪ್ರಿಪೇರ್ ಆರ್ ಪ್ರಿಪೇರ್ಡ್ ವೆಲ್ ಫಾರ್ ದ ಎಕ್ಸಾಮಿನೇಷನ್ ಸಿನ್ಸ್ ಲಾಸ್ಟ್ ಸಂಡೇ ಅಂತ. ಲಾಸ್ಟ್ ಸಂಡೇ ಇರೋದರಿಂದ ಪಾಸ್ಟ್ ಮಾಡು. ಆದ್ದರಿಂದ ಪ್ರಿಪೇರ್ಡ್ ಅಂತ ಮಾಡಿ. ಸಿಂಪಲ್ ಪಾಸ್ಟ್, ಸಬ್ಜೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್, ನೋ ಹೆಲ್ಪಿಂಗ್. ದ ಸ್ಟೂಡೆಂಟ್ಸ್ ಪ್ರಿಪೇರ್ಡ್ ವೆಲ್ ಫಾರ್ ದ ಎಕ್ಸಾಮಿನೇಷನ್, ಫಾರ್ ದ ಎಕ್ಸಾಮ್ ಸಿನ್ಸ್ ಲಾಸ್ಟ್ ಸಂಡೇ. ಪ್ರಿಪೇರ್ಡ್ ಮಾಡಿರಿ, ಸಿಂಪಲ್ ಪಾಸ್ಟ್ ಕರೆಕ್ಟ್ ಆಗ್ತದೆ. ಇದು ಕೂಡ ಅಷ್ಟೇ, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. ನೋಡೋಣ, ಯಾಕಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅನ್ನೋದ್ರ ಮೇಲಿಂದ ಹೇಳ್ಬಿಡ್ತೇನೆ. ಎಲ್ಲ ಅದ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. ಹೆಲ್ಪಿಂಗ್ ವರ್ಬ್ ಇಲ್ಲ ಅಪ್ ಟು 7th ಈ ಒಂದು ಪೇಜ್ನಾಗ. ಮುಂದೆ ನೋಡೋಣ ಅಂತ. ದ ಸ್ಟೂಡೆಂಟ್ಸ್ ಪ್ರಿಪೇರ್, ಇಟ್ ಈಸ್ ಕಂಪ್ಲೀಟೆಡ್. ದ ಅರ್ತ್ ರಿವಾಲ್ವ್ಸ್ ಆಗಬೇಕಿದು, ಸಿಂಪಲ್ ಪ್ರೆಸೆಂಟೇ ಆಗಬೇಕು. ಸಿಂಪಲ್ ಪಾಸ್ಟ್, ಹೆಲ್ಪಿಂಗ್ ವರ್ಬ್ ಇಲ್ಲ. ಸಿಂಪಲ್ ಪ್ರೆಸೆಂಟಲ್ಲಿ ಮಾಡ್ಬೋದು, ಸಿಂಪಲ್ ಪಾಸ್ಟಲ್ಲಿ ಮಾಡ್ಬೋದು. ಆದರೆ ಸಿಂಪಲ್ ಪಾಸ್ಟ್ ಮಾಡ್ಲಿಕ್ಕೆ ಬರ್ತದೆ, ಯಾಕಂದರೆ ಯೂನಿವರ್ಸಲ್ ಟ್ರೂತ್. ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ಸೆಟ್ಸ್ ಇನ್ ದ ವೆಸ್ಟ್, ದ ಸನ್ ಗಿವ್ಸ್ ಅಸ್ ಹೀಟ್ ಆ್ಯಂಡ್ ಲೈಟ್, ದ ಅರ್ತ್ ಈಸ್ ರೌಂಡ್. ಹಿಂಗೆ ಯೂನಿವರ್ಸಲ್ ಟ್ರೂತನ್ನು ಸಿಂಪಲ್ ಪ್ರೆಸೆಂಟೆನ್ಸ್ನಾಗ ಹೇಳಬೇಕಲ್ಲ. ಆದ್ದರಿಂದ ದ ಅರ್ತ್ ರಿವಾಲ್ವ್ಸ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತೈತಿ. ರಿವಾಲ್ವ್ಸ್ ಎಸ್ ಹಾಕ್ರಿ, ಅರೌಂಡ್ ದ ಸನ್. ಸಿಂಪಲ್ ಪ್ರೆಸೆಂಟೇ ಮಾಡಬೇಕಿದೆ ನಾವು. 5th ಕ್ವಶನ್ನು, ಅವರ್ ಸೆಕೆಂಡ್ PU ಎಕ್ಸಾಮ್ ಬಿಗಿನ್ಸರ್ ಮಾಡ್ಬೋದು, ಇಲ್ಲ ಬಿಗ್ಯಾನರ್ ಮಾಡ್ಬೋದು. ಇನ್ ದ ಮಂತ್ ಎವ್ರಿ ಇಯರ್ ಅಂತ ಐತೆ, ಹೌದಲ್ರಿ. ದ ಸನ್ ಇದು ಯೂನಿವರ್ಸಲ್ ಟ್ರೂತ್ ಆದ್ದರಿಂದ ಸಿಂಪಲ್ ಪ್ರೆಸೆಂಟೇ ಮಾಡಬೇಕು. ಯೂನಿವರ್ಸಲ್ ಟ್ರೂತ್ ಶುಡ್ ಬಿ ಸೆಡ್ ಇನ್ ಸಿಂಪಲ್ ಪ್ರೆಸೆಂಟ್ ಇಟ್ ಸೆಲ್ಫ್. ಇಲ್ಲೂ ಅಂತದ ನೋಡ್ರಿ, ಎವ್ರಿ ಇಯರ್ ಅಂತದ. ಇದು ರುಟೀನ್ ಆಗ್ತಿದೆ. ಪ್ರತಿ ವರ್ಷ ಮಾರ್ಚ್ದೊಳಗನ ಸ್ಟಾರ್ಟ್ ಆತು ಅಂತ ಹೆಂಗಂತೀರಿ ನೀವು. ಪ್ರತಿ ವರ್ಷ ಮಾರ್ಚ್ದೊಳಗನ ಸ್ಟಾರ್ಟ್ ಆಗ್ತಾವು. ಎಂದು ಹಂಗಾಗೈತಿ, ಇವತ್ತು ಹಂಗಾಗ್ತೈತಿ, ಮುಂದೆ ಹಂಗಾಗ್ತೈತಿ. ಇದು ರುಟೀನ್. ಇದು ಈ ರುಟೀನ್ ಸಂಗತಿಗಳನ್ನ ಹೇಳಬೇಕಾದ್ರೆ ಸಿಂಪಲ್ ಪ್ರೆಸೆಂಟೇ ಹೇಳಬೇಕು. ಐ ವಿಸಿಟ್ ಮೈ ಫ್ರೆಂಡ್ಸ್ ಆನ್ ಸಂಡೇಸ್. ಇದು ಐ ವಿಸಿಟ್ ಎವ್ರಿ ಮಂತ್ ಆನ್ ದ ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಐ ಗೋ ಟು ಬೆಂಗಳೂರು. ರುಟೀನನ್ನು ಹೇಳಬೇಕಾದ್ರೆ ಸಿಂಪಲ್ ಪ್ರೆಸೆಂಟೇ ಹೇಳಬೇಕು. ಆದ್ದರಿಂದ ಅವರ್ ಸೆಕೆಂಡ್ PU ಎಕ್ಸಾಮು ಬಿಗಿನ್ಸ್ ಇನ್ ಮಾರ್ಚು ಎವ್ರಿ ಇಯರ್. ಸಿಂಪಲ್ ಪ್ರೆಸೆಂಟೇ ಮಾಡಿರಿ. ಇದನ್ನು ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್ ಬರೀ ನೋಡೋಣ. ಡಾಕ್ಟರ್ ಮನಮೋಹನ್ ಸಿಂಗ್, ಇದು ಪಾಸವೇ ಆದದ್ರಿ, ಇದ್ರಿ ತೀರಿ ಹೋದದ್ದು. ಇದು ಪಾಸವೇ ಅಂದರೆ ಡೈ ಅಂತೇಳಿ ಫ್ರೇಸಲ್ ಬರ್ತದೆ. ಸಿಂಪಲ್ ಪಾಸ್ಟೇ ಮಾಡ್ಬೇಕ್ರಿ ಇದು. ಯಾಕಂದ್ರೆ ಡೇಟ್ಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮದು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವ್ರು ಏನದಾರಲ್ಲ ಪಾಸ್ಟ್ ಅವೇ ಆಗಿಬಿಟ್ಟಾರೆ. ಈಗ ಅವರು ಪಾಸ್ಟ್ ಅವೇ ಮಾಡಬೇಕು. ಡೇಟ್ ಬೇರೆ 2024ದಾಗ ಐತಿ. ಆದ್ದರಿಂದ ಸಿಂಪಲ್ ಪಾಸ್ಟ್. ಡಾಕ್ಟರ್ ಮನಮೋಹನ್ ಸಿಂಗ್ ಪಾಸ್ಟ್ ಅವೇ ಆನ್ December 26th, 2024. ಸ್ಟೂಡೆಂಟ್ಸ್, ಒಂದು ಮಾತು ಮರ್ತೆ ನಿಮ್ಗೆ ನಾನು ಹೇಳೋದು. ಆನ್ಸರ್ ಇಲ್ಲೇನು ತುಂಬಬೇಕಾದದ್ದು ತುಂಬ್ರಿ, ಬಟ್ ಇದನ್ನು ಬರೀಬಾರ್ದು. ಬ್ರ್ಯಾಕೆಟ್ನಾಗಿರುವಂಥದ್ದನ್ನು ಬರೀಬಾರ್ದು. ಇದನ್ನು ಹೆಂಗೆ ಬರೀತೀರಿ ಅಂದರೆ ಚೈತನ್ಯ ವರ್ಕ್ಸ್ ಅಂತ ಬರೀಬೇಕಷ್ಟೆ. ಚೈತನ್ಯ ವರ್ಕ್ಸ್, ಹೌದಲ್ಲ.
ಚೈತನ್ಯ ವರ್ಕ್ಸ್ ಅಂತ ಎಷ್ಟು ಬರೀರಿ. ಚೈತನ್ಯ ವರ್ಕ್ಸ್ ಅಂತ ಬರೀರಿ. ಇದನ್ನು ಅಂಡರ್ಲೈನ್ ಮಾಡಿರಿ. ಮುಂದಿಲ್ ಬರಿಬಾರ್ದ್ರಿ, ಮುಂದಿಲ್ ಹೆಂಗಿದೆ ಹಂಗೆ ಬರಿಬೇಕ್ರಿ. ಎಲ್ಲವೂ ಹಿಂಗೆ ಮಾಡ್ಬೇಕ್ರಿ. ಕರೆಕ್ಟ್ ವೇ ಆಫ್ ಆನ್ಸರಿಂಗ್ ಇದು. ಸಬ್ಜೆಕ್ಟ್ ಬರೀರಿ, ಏನು ತುಂಬಬೇಕು ನೀನು ಹೊರಬನ್ನ ಫಾರ್ಮ್ ಬರೀರಿ. ಬಟ್ ಬ್ರ್ಯಾಕೆಟ್ನಾಗ ಕೊಟ್ಟಿರ್ತಕ್ಕಂಥ ಕ್ಲೂನ ಬರಿಬಾರ್ದು, ಬಿಟ್ಬಿಡ್ಬೇಕು. ಮುಂದಿಲ್ ಹೆಂಗೈತೆ ಹಂಗೆ ಬರಿ, ಎಲ್ಲವನ್ನ ಹಂಗೆ ಮಾಡಬೇಕು. ಮರ್ತಿದ್ದು ನಾನು ಹೇಳಾಕ. ಓಕೆ, 7th ಕ್ವಶನ್. ದ ಬೆಲ್ ಎವ್ರಿ ಡೇ ಇದು ರೂಟೀನ್ ಆಗ್ತದೆ. ಪ್ರತಿದಿನ 9 ಗಂಟೆ, ಮಾರ್ನಿಂಗ್ 9 ಗಂಟೆಗೆ ಬೆಲ್ಲು ಹೊಡಿತೈತಿ. ದ ಬೆಲ್ ರಿಂಗ್ಸ್ ಅನ್ನಬೇಕು. ಸಿಂಪಲ್ ಪ್ರೆಸೆಂಟ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಏನೂ ಇಲ್ಲಲ್ಲ. ಸಿಂಪಲ್ ಪ್ರೆಸೆಂಟ್ ಅದ, ಸಿಂಪಲ್ ಪಾಸ್ಟ್ ಅದ. ಆದರೆ ಎವ್ರಿ ಡೇ ಇರೋದ್ರಿಂದ, ಎವ್ರಿ ಇಯರ್ ಇರೋದ್ರಿಂದ ರೂಟೀನ್ ಇದು, ಸಿಂಪಲ್ ಪ್ರೆಸೆಂಟೇ ಮಾಡಬೇಕು. ಆದ್ದರಿಂದ ದ ಡೋರ್ ಬೆಲ್ ರಿಂಗ್ಸ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತೈತಲ್ಲ ಅದಕ್ಕೆ. ದ ಡೋರ್ ಬೆಲ್ ರಿಂಗ್ಸ್. ಓಕೆ, ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್, 8th. ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್ ಕೊಟ್ಟಾರ್ರಿ ಅವರು. ಪ್ಯಾಸಿವ್ ಫಾರ್ಮ್ ಅನ್ನು ಕೊಡಬೇಕಾಗಿತ್ತು. ಪ್ಯಾಸಿವ್ ಫಾರ್ಮ್ ಕ್ವಶನ್ ಪೇಪರ್ಸ್ ಆರ್ ಇಲ್ಲ ವರ್ ಡಿಸ್ಟ್ರಿಬ್ಯೂಟೆಡ್ ಕೊಡ್ತಾರಲ್ಲ ಫಾರ್ಮ್ ಇದನ್ನು ತುಂಬಲಿಕ್ಕೆ, ಫಾರ್ಮ್ ತುಂಬಲಿಕ್ಕೆ. ಅದು ಕೊಟ್ಟಿಲ್ಲ. ಕಂಟಿನ್ಯೂಸ್ ಇಲ್ಲ, ಪರ್ಫೆಕ್ಟ್ ಇಲ್ಲ, ಮಾಡಲ್ ಇಲ್ಲ, ಎಲ್ಲ ಸಿಂಪಲ್ ಪ್ರೆಸೆಂಟ್ ಕೊಟ್ಟಾರ. ಅಷ್ಟು ಸ್ವಲ್ಪ ಡಿಫ್ರೆಂಟ್ ಕೊಡಬೇಕಾಗಿತ್ತು ಅಲ್ಲಿ. ಸಿಂಪಲ್ ಪ್ರೆಸೆಂಟ್ ಸಬ್ಜೆಕ್ಟು ಏನೂ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಆ ಕಡೆ ಅಷ್ಟೇ ಗಮನ ಹರಿಸ್ಯಾರ. ಪ್ಯಾಸಿವ್ ವಾಯ್ಸ್ ಮಾಡೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕ್ವಶನ್ ಪೇಪರ್ಸ್ ಅಂತ ಮಾಡ್ಬೇಕ್ರಿ. ಇಲ್ಲ ಕ್ವಶನ್ ಪೇಪರ್ಸ್ ಆರ್ ಅಂತ ಕೊಡ್ಬೇಕ್ರಿ, ಇಲ್ಲಕ್ಕಂದ್ರೆ ಬಿ ಅಂತ ಕೊಡಬೇಕು. ಬ್ರ್ಯಾಕೆಟ್ ಮತ್ತೆ ಡಿಸ್ಟ್ರಿಬ್ಯೂಟ್ ಅಂತ ಕೊಡಬೇಕು. ಕ್ವಶನ್ ಪೇಪರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಪ್ಯಾಸಿವ್ ಫಾರ್ಮ್ ಅದು ಕೊಡಬೇಕು. ದ ಸೂಪರ್ವೈಸರ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಇದನ್ನ ಕೊಡಬೇಕು. ಕಂಟಿನ್ಯೂಸ್ ಇಲ್ಲ, ಪರ್ಫೆಕ್ಟ್ ಇಲ್ಲ, ಪ್ಯಾಸಿವ್ ಫಾರ್ಮ್ ಇಲ್ಲ, ಬರೀ ಒಂದೇ ಟೈಪ್ ಕೊಟ್ಟಾರ ಕ್ವಶನ್. ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. 8th. ದೇ ಎಕ್ಸಿಬಿಟ್ ಇಲ್ಲ ದೇ ಎಕ್ಸಿಬಿಟೆಡ್ ದೇರ್ ಟ್ಯಾಲೆಂಟ್ ಆನ್ ದೇರ್ ಕಾಲೇಜ್ ಆ್ಯನ್ಯುವಲ್ ಡೇ ಲಾಸ್ಟ್ ವೀಕ್ ಅಂತ ಐತಿ. ಲಾಸ್ಟ್ ವೀಕ್ ಅಂದ್ರೆ ಸಿಂಪಲ್ ಪಾಸ್ಟೇ ಮಾಡ್ಬೇಕು ಇದನ್ನು. ದೇ ಎಕ್ಸಿಬಿಟೆಡ್ ಡಬಲ್ ಟಿ ಬರ್ತದೆ. ದೇ ಎಕ್ಸಿಬಿಟೆಡ್ EXHIBITTED. They exhibited their talent on their college annual day last week. ಓಕೆ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಹಾಕ್ರಿ. ಎಲ್ಲಿ ಡೌಟ್ ಇದೆ ಕೇಳ್ರಿ, ಹೇಳ್ತೇನೆ ನಿಮಗೆ. 9th ಕ್ವಶನ್ನು. ಈ ಸ್ಟ್ಯಾಂಡ್ಸ್ ಆಗಬೇಕು ಇಲ್ಲ ಹಿ ಸ್ಟುಡ್ ಆಗಬೇಕು. ಹಿ ಸ್ಟ್ಯಾಂಡ್ಸ್ ಇಲ್ಲ ಹಿ ಸ್ಟುಡ್, ಯಾಕಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲಲ್ಲ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್. ಇನ್ ದ ಕ್ಯೂ ಟು ರಿಸರ್ವ್ ದ ಟಿಕೆಟ್ಸ್ ಯಸ್ಟರ್ಡೇ ಅಂತ ಐತಿ. ಪಾಸ್ಟ್ ಅಂತ, ಆದ್ದರಿಂದ ಸಿಂಪಲ್ ಪಾಸ್ಟೇ ಮಾಡಬೇಕು. ಹಿ ಸ್ಟುಡ್ ಆಗಬೇಕು. ಹಿ ಸ್ಟುಡ್ ಸಿಂಪಲ್ ಪಾಸ್ಟೇ ಮಾಡ್ಬೇಕು. ಹರ್ ಸನ್ ಕಟ್ಸರ ಆಗ್ತೈತಿ ಇಲ್ಲ ಕಟ್ಟರ ಆಗ್ತೈತಿ. ವೆಜಿಟೇಬಲ್ಸ್ ಎವ್ರಿ ಡೇ ಅಂತದ. ಎವ್ರಿ ಡೇ ಅಂದರೆ ಮತ್ತೆ ರುಟೀನ್ ಆಯಿತು. ಎವ್ರಿ ಡೇ ಇಲ್ಲಿ ಮಾಡಿಬಿಟ್ರೆ ಎವ್ರಿ ಡೇ, ಎವ್ರಿ ಇಯರ್ ರುಟೀನ್ ಆಯಿತು. ರುಟೀನ್ಗಳನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಬೇಕಂತದ್ದು. ಹರ್ ಸನ್ ಕಟ್ಸ್ ಮಾಡಿರಿ. ಹರ್ ಸನ್ ಕಟ್ಸ್ ವೆಜಿಟೇಬಲ್ಸ್ ಎವ್ರಿ ಡೇ. ಓಕೆ ಫ್ರೆಂಡ್ಸ್, ಇದು 31 ಕ್ವಶನ್ ನಂಬರ್ 31 ಇದು. ಎ 31A ಇದರೊಳಗೆ 4 ಕ್ವಶನ್ಸ್ ಕೊಟ್ಟಿರ್ತಾರಲ್ಲ. ಇವತ್ತು ಲಾಸ್ಟ್ ಫಾರ್ಮ್ ಆಫ್ ವರ್ಬ್ ಮಾಡಿಕೊಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ 31
ಬಿ ಇರ್ತೈತಿ, ಇಲ್ಲದ ನೋಡ್ರಿ 31B. ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರ್ಸ್. ಸ್ವಲ್ಪ ಸೆಕೆಂಡ್ ಟಫ್ ಕ್ವಶನ್ ಇದು. ಫಸ್ಟ್ ಟಫ್ ಕ್ವಶನ್ ಅಂತಂದ್ರೆ ರಿಪೋರ್ಟೆಡ್ ಸ್ಪೀಚು. ಸೆಕೆಂಡ್ ಟಫ್ ಕ್ವಶನ್ ಅಂತಂದ್ರೆ ನನ್ನ ಲೆಕ್ಕದ ಪ್ರಕಾರ ನಮ್ಮ ಹುಡುಗರಿಗೆ ನಾವು ಕಲಿಸುವಾಗ ಆ ಒಂದು ಬೇಸ್ ಮೇಲೆ ಇದು ಸೆಕೆಂಡ್ ಟಫ್. ಲಿಂಕರ್ ಸ್ವಲ್ಪ ತೊಂದರೆ ಅವರಿಗೆ, ಯಾಕಂದ್ರೆ ಲಿಂಕರ್ ಅಂದರೆ ಇದು ಪ್ಯಾರಾಗ್ರಾಫ್ ಕೊಟ್ಟದ್ದು ಮೀನಿಂಗ್ ಆಗಬೇಕು. ಇವನಿಲ್ಲಿ ಬ್ಲ್ಯಾಂಕ್ ಫಿಲಪ್ ಮಾಡಿದಾಗ ಒಂದು ರೀಡೇಬಲ್ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಆಗಬೇಕಲ್ಲ. ಒಂದು 2-3 ಜವಾಬ್ದಾರಿ ಇದಾವೆ ಹುಡುಗರ ಮೇಲೆ. ಇಂಗ್ಲೀಷ್ ಯಾರ್ದು ಕರೆಕ್ಟ್ ಚಲೋ ಇರ್ತದೆ ಅವ್ರಿಗೆ ಮಾತ್ರ ತುಂಬಲಿಕ್ಕೆ ಬರ್ತದೆ. ಇದನ್ನು ಇಲ್ಲದೆ ಹೋದರೆ ಸ್ವಲ್ಪ ಟಫ್ ಟಾಪಿಕ್ ಇದ್ದಾರೆ. ಓಕೆ, ಈ ಟಾಪಿಕನ್ನು ನೆಕ್ಸ್ಟ್ ಪೀರಿಯಡ್ನಲ್ಲೇ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿಕೊಡ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಕ್ತಕ್ಕಂಥ ವಿಡಿಯೋ ತಮಗೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತವೆ. ಸರ್ಚ್ ಮಾಡೋದೇನೋ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.